ಕೃಷಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಗೊಂದಲ. ಚುನಾವಣೆಯನ್ನೇ ರದ್ದುಪಡಿಸಲು ಸ್ಥಳೀಯರ ಪ್ರತಿಭಟನೆ. ರೈಟ್ ಮಾರ್ಕ್ ಮಾಡ್ಕೊಂಡಿರೋ ಮಾತ್ರ ವೋಟಿಂಗ್ ಪವರ್ ಮಾಡ್ಕೊಂಡವ್ರೆ. ಎಲ್ಲ ಒಂದು ಪಾರ್ಟಿಗೆ ಸೀಮಿತ ಕ್ಯಾನ್ಸಲ್ ಮಾಡಿದ್ದಾರೆ. ಬೇಕಂತ ಇದು ಪಕ್ಷಪಾತವಾಗಿ ಒಂದೇ ಪಕ್ಷಕ್ಕೆ ಸೀಮಿತವಾಗಿದೆ. ಇದು ಅವ್ರಿಗೆ ಬೇಕಾಗಿರ್ತದೆ ಜನಗಳಿಗೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಲೋನುಗಳು 1921 ನಮ್ಮ ಒಂದೆರಡು ಲೋನು ರಿಜೆಕ್ಟ್ ಮಾಡಿದ್ದಾರೆ. ಆ ಶೇರ್ದಾರೇ ಇಲ್ಲ ಅಂತಂದ್ಮೇಲೆ ಸೊಸೈಟಿನ ಯಾಕೆ ಸರ್? ಜನನಾಯಕ ಜನಪ್ರತಿನಿಧಿ ಆಗ್ಬೇಕಂದ್ರೆ ಎಲ್ಲರಿಗೂ ಒಟ್ಟು ಕೊಡ್ರಿ, ಯಾರಾದ್ರೂ ಇಷ್ಟ ಇರುತ್ತೋ ಅವ್ರು ಗೆದ್ದು ಬರಲಿ. ಪಾವಗಡ ತಾಲೂಕಿನ ಕೋಟಗುಡ್ಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ ಕೈಬಿಟ್ಟು ಚುನಾವಣೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದು, ಸ್ಥಳೀಯರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಪಾವಗಡ ತಾಲೂಕಿನ ಕೋಟಗುಡ್ಡ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷದ ಅವಧಿಗೆ ಚುನಾವಣೆ ನಡೆಯುತ್ತಿದೆ. ಮತದಾರರ ಪಟ್ಟಿಯಲ್ಲಿ ಒಟ್ಟು 892 ಸದಸ್ಯರಿದ್ದು, ಪ್ರಸ್ತುತ ಚುನಾವಣೆಗೆ ಕೇವಲ 54 ಮಂದಿಯನ್ನ ಒಳಗೊಂಡ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಅಲ್ಲದೆ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಅನೇಕ ಅರ್ಹ ಸದಸ್ಯರ ಹೆಸರನ್ನ ಕೈಬಿಟ್ಟು ಅವರಿಗೆ ಬೇಕಾದವರನ್ನ ಮಾತ್ರ ಒಳಗೊಂಡಂತೆ ಪಟ್ಟಿ ಸಿದ್ಧಪಡಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಗಂಭೀರ ಆರೋಪ ಮಾಡಿದ್ರು. ವೋಟಿಂಗ್ ಪವರ್ ಕಟ್ ಮಾಡಿದ್ದಾರೆ. 892 ಷೇರುದಾರರಿದ್ದಾರೆ. ಅದರಲ್ಲಿ ಅವ್ರು ಬೇಕಾಗಿರ್ತಕ್ಕಂಥ ಪಕ್ಷಪಾತವಾಗಿ ಮಾಡಿದ್ದಾರೆ. ಒಂದು ಸಹಕಾರ ಸಂಘಗಳಿಗೆ ಕಾಯಿದೆ ವಿರುದ್ಧವಾಗಿ ನಡೆದಿದ್ದಾರೆ. ಷೇರುದಾರರು ಇಲ್ಲಿ ಪಿಲ್ಲರ್ ಸೊಸೈಟಿಗೆ. ಆ ಷೇರುದಾರರೇ ಇಲ್ಲ ಅಂತಂದ್ಮೇಲೆ ಸೊಸೈಟಿನ ಯಾಕೆ ಸರ್? ನಮ್ಗೆ ಸೊಸೈಟಿ ಬಾಗ್ಲಾಕ್ಬೋದಲ್ಲ. ನಾನು ಹೇಳ್ತಾ ಇದ್ದೀನಿ, ಸೊಸೈಟಿ ಬಾಗ್ಲಾಕ್ಬೋದಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ಯಾರ ಗಮನಕ್ಕೂ ನೋಟಿಸ್ ಕೊಡ್ದಾನೆ ಇವರು ಸ್ವಯರ್ಜಿತವಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ಗಮನಕ್ಕೂ ಬರ್ತಾ ಇಲ್ಲ. ಇದು ಷೇರ್ದಾರ ಗಮನಕ್ಕೂ ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ಗಮನಕ್ಕೂ ಬರ್ತಾ ಇಲ್ಲ, ಏನಂತೂ ಬರ್ತಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಾಡಿ ತಗೊಂತಿದ್ದಾರೆ ಕಾರ್ಯದರ್ಶಿ ಅವರು. ಅವ್ರಿಗೆ ಬೇಕಾಗಿರ್ತದ ಜನಗಳಿಗೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಲೋನುಗಳು 1921 ನಮ್ಮ ಒಂದೆರಡು ಲೋನು ರಿಜೆಕ್ಟ್ ಮಾಡಿದ್ದಾರೆ. ಅಧ್ಯಕ್ಷರು ಮನೆ ಹತ್ರ ಹೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾರೆ. ಈ ತರ ಪಾಪ ನಿರ್ಗತ್ರ ಅವರು ಲೋನು ಅವಾಗ ಅವಶ್ಯಕತೆ ಇತ್ತು, ಅವ್ರು ಹಾಸ್ಪಿಟ್ಲಲ್ಲಿ ಇದ್ರು. ಅಂತ ಲೋನ್ 55,000 ಕ್ಯಾನ್ಸಲ್ ಮಾಡಿದ್ದಾರೆ. ಬೇಕಂತ ಇದು ಪಕ್ಷಪಾತವಾಗಿ ಒಂದೇ ಪಕ್ಷಕ್ಕೆ ಸೀಮಿತವಾಗಿದೆ. ಇದು ಸೊಸೈಟಿ ಇದು ಆಯ್ತು, KOF ಆಯ್ತು, KMF ಆಯ್ತು, ಇದು USSN ಆಯ್ತು, ಯಾವುದಾದ್ರು ಒಂದು ಸೊಸೈಟಿ ಆಗಿ ತಗೊಂಡು ಕೊಟ್ಬಿಡ್ತಲ್ಲಿ ಒಂದೇ ಪಕ್ಷಕ್ಕೆ ಸೀಮಿತವಾಗಿದೆ. ಉಳಿಗೆ ಆಗಿರೋ ಪಕ್ಷಗಳು ಬೇಕೇ ಇಲ್ಲ. ಇಲ್ಲಿ ಇನ್ನೂ ಮಾತಾಡಿದ್ರೆ ದೌರ್ಜನ್ಯ ಆಗುತ್ತೆ, ದೌರ್ಜನ್ಯವಾಗಿ ಬರ್ತಾ ಇದೆ. ಇವೆಲ್ಲ ನಡೀತಾ ಇದೆ. ಸುಮ್ಮನೆ ಇದನ್ನ ನಮ್ಗೆ ಅನುಕೂಲ ಮಾಡಿಬಿಟ್ಟು ಈ ಚುನಾವಣೆ ಎಲ್ಲರೂ 892 ಜನ ಏನಿದಾರ ಷೇರ್ದಾರರು ಅವರೆಲ್ಲರಿಗೂ ವೋಟಿಂಗ್ ಪವರ್ ಕೊಟ್ಬಿಟ್ಟು ಅವರೆಲ್ಲರಿಗೂ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದಾರೆ. ಈಗ 800 ಚಿಲ್ಲರೆ ಅಂದ್ರಲ್ಲ, ಈಗ ಪ್ರೆಸೆಂಟ್ ಎಷ್ಟು ಇದಾವೆ? 54. 800 ಚಿಲ್ಲರೆ ಬರೀ 92ರಲ್ಲಿ ಪ್ರೆಸೆಂಟ್ ಡಿಸ್ಕ್ವಾಲಿಫೈ ಮಾಡಿಬಿಟ್ಟು 54 ಮಾಡಿದ್ದಾರೆ. ಬರೀ 50 ಅಂತಿಮ ಪಟ್ಟ 54 ಮಾಡಿದ್ದಾರೆ. ಅವರು ಬೇಕಾಗಿರ್ತಕ್ಕಂಥ ಬಾಡಿ 54 ಒಂದೇ ಪಕ್ಷಕ್ಕೆ ಸೀಮಿತವಾಗಿರೋರು ಅವರು. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಜನನಾಯಕ ಜನಪ್ರತಿನಿಧಿ ಆಗ್ಬೇಕಂದ್ರೆ ಎಲ್ಲರಿಗೂ ಒಟ್ಟು ಕೊಡ್ರಿ, ಯಾರಾದ್ರೂ ಇಷ್ಟ ಇರುತ್ತೋ ಅವ್ರು ಗೆದ್ದು ಬರಲಿ. ಸೊಸೈಟಿ ಯಾರು ಬಂದ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರೋದು, ಹಾಲ್ ಮಾಡೋದಕ್ಕಂತೂ ಬರ್ತಾ ಇಲ್ಲ. ಈ ಕಾರ್ಯದರ್ಶಿ ಇನ್ನು ಕಳೆದ ಹಲವು ವರ್ಷಗಳಿಂದ ಸಹ ಈ ಚುನಾವಣೆಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದ್ದು, ಇದಕ್ಕೆ ರಾಜಕೀಯ ಪಿತೂರಿಯೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದೆ ಚುನಾವಣೆಯನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಸಂಘದ ಕಾರ್ಯದರ್ಶಿ ಏಜೆಂಟ್ ಅಂತೆ ನಡೆದುಕೊಳ್ತಿದ್ದಾರೆ. ಹೀಗಾಗಿ ಕೂಡಲೇ ಅವರನ್ನ ವಜಾಗೊಳಿಸಿ ಇಂತಹ ಮತದಾರರ ಪಟ್ಟಿಯನ್ನು ರದ್ದುಪಡಿಸಿ ಎಲ್ಲ ಸದಸ್ಯರಿಗೆ ಮತದಾನದ ಅವಕಾಶ ಕಲ್ಪಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೋಟಗುಡ್ಡ VSSN ಆ್ಯಕ್ಚುಲಿ ಇವತ್ತು ಏನು ಆ್ಯಸ್ ಎ ಬೈಲಾ ಪ್ರಕಾರ ಇಲ್ಲಿ ಸಾಲದಾರರು 892 ಜನ ಇದ್ದಾರೆ. ಆದರೆ ಇಲ್ಲಿ ಸುಮ್ಮನೆ ಇಲ್ಲಿ GBM ಅಟೆಂಡ್ ಆಗಿರೋರು ಮಾತ್ರ ನಾವು ಎಲಿಜಿಬಲ್ ಮಾಡಿದ್ವಿ. ಬರೀ 54 ಜನನ ಇಲ್ಲಿ ಎಲಿಜಿಬಲ್ ವೋಟಿಂಗ್ ಪವರ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಇದರಿಂದ ಇದು ಸೆಲೆಕ್ಟ್ ಮಾಡಿದ್ದಾರೆ, DRO ಆಗಲಿ, ಇಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ಆಗಲಿ, ದಯವಿಟ್ಟು ಅದು ಮಾಹಿತಿ ಕೊಡಬೇಕು. ಜೊತೆಗೆ ಇದು ಎಲೆಕ್ಷನ್ ನಿಲ್ಲಿಸಬೇಕಿತ್ತು. ಫಸ್ಟ್ ಆಫ್ ಆಲ್ ಇದು ಯಾವುದೇ ನೋಟಿಸ್ ಇಲ್ಲದೇ ಸುಮ್ಮನೆ ಸಿಗ್ನೇಚರ್ಸ್ ಮಾಡಿಸ್ಬಿಟ್ಟು ಅವ್ರ ಅಷ್ಟು GBM ಅಟೆಂಡ್ ಆಗಿಲ್ಲ, ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸುಮ್ಮನೆ ಮಾಡಿಬಿಟ್ಟು ಬರೀ 54 ಜನಕ್ಕೆ ಮಾತ್ರ ಇಲ್ಲಿ ವೋಟಿಂಗ್ ಪವರ್ ಕೊಟ್ಟಿದ್ದಾರೆ. ಮಿಕ್ಕಿದವರೆಲ್ಲ ಸಾಲದಾರ ಏನಾಗಬೇಕು, ಅವರು ವೋಟ್ ಹಾಕೋದು ಬೇಡ, ಅವರಿಗೆ ಅವ್ರು ಪವರ್ ಬಿಡು, ಎಲೆಕ್ಷನ್ ನಡೀಲಿ, ಬಟ್ ಅದು ನ್ಯಾಯಯುತವಾಗಿ ನಡಿಬೇಕು. ಈ ಥರ ಎಲ್ಲ ಮಾಡೋದು ಎಲೆಕ್ಷನ್ನು. ದಯವಿಟ್ಟು ಇದಕ್ಕೆ ಚುನಾವಣಾಧಿಕಾರಿ ಏನಿದ್ದಾರೆ, DRO ಯಾರಿದ್ದಾರೆ,
ಇದನ್ನು ಕರೆಕ್ಟಾಗಿ ನೋಡಿಬಿಟ್ಟು ವೆರಿಫಿಕೇಷನ್ ಮಾಡಿಬಿಟ್ಟು ಎಲ್ಲರಿಗೂ ನ್ಯಾಯ ಮಾಡಿ ಎಲೆಕ್ಷನ್ನ ಸರಾಗವಾಗಿ ಮಾಡೋ ಥರ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಇವತ್ತಿಗೆ ಇಲ್ಲಿ ಎಲೆಕ್ಷನ್ ನಿಲ್ಲಬೇಕು. ಎಲ್ಲರಿಗೂ ವೋಟಿಂಗ್ ಪವರ್ ಬಂದಾದ ನಂತರ ಎಲೆಕ್ಷನ್ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಬೇಳ್ಕೊಳ್ತೇನೆ. ಇನ್ನು ಈ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಕಾರ್ಯದರ್ಶಿಯವರು 314 ಜನರು ಸಾಲಗಾರರಲ್ಲದ ಕ್ಷೇತ್ರದಲ್ಲಿದ್ದಾರೆ. ಅಲ್ಲದೆ ಸಂಘದಲ್ಲಿ ಯಾವುದೇ FDಯನ್ನಾಗಲಿ ಇಟ್ಟಿಲ್ಲ. ಹೀಗಾಗಿ ಅವರನ್ನ ತೆಗೆದುಹಾಕಲಾಗಿದೆ. ನಾವು ನೋಟಿಸ್ ಕೊಟ್ಟಿದ್ದೇವೆ. ಇದರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ ಎಂದು ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. 892 ಜನ ನಮ್ಮ ಶೇರ್ ಲಿಸ್ಟ್ ಇದೆ. ಅದರಲ್ಲಿ 575 ಜನ ಸಾಲಗಾರರ ಕ್ಷೇತ್ರದಲ್ಲಿದ್ದಾರೆ. ಇನ್ನು 316 ಜನ ಸಾಲಗಾರರಲ್ಲದ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಬೈಲಾ ಪ್ರಕಾರ ಏನಂದರೆ ಪ್ರತಿ 5 ವರ್ಷ 5 ವರ್ಷ GBMನಲ್ಲಿ 2 GBMಗೆ ಅಟೆಂಡ್ ಆಗಬೇಕು. ಪ್ಲಸ್ 2 ವರ್ಷ ಟ್ರಾನ್ಸಾಕ್ಷನ್ ಆಗಿರಬೇಕು ಸೊಸೈಟಿಯಲ್ಲಿ. ಏನಾದರೂ ಸುಮ್ಮನೆ ಶೇರ್ ಮತ ಕಟ್ಟಿದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ವೋಟಿಂಗ್ ಪವರ್ ಕೊಡಲ್ಲ ಸರ್. ಅದರಿಂದ ಸಾಲಗಾರರಲ್ಲದ ಕ್ಷೇತ್ರ 316 ಜನ ಏನಿದ್ದಾರೆ ಅವರು ಯಾವುದು ನಮ್ಮಲ್ಲಿ ಯಾವುದೇ ತರಹದ FD ಇಟ್ಟಿಲ್ಲ, ಟ್ರಾನ್ಸಾಕ್ಷನ್ ಮಾಡಿಲ್ಲ. ಅದರಿಂದ ಅವರು ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಈ ಚುನಾವಣೆಯನ್ನ ರದ್ದುಪಡಿಸಿ ನ್ಯಾಯಸಮ್ಮತೆಯಿಂದ ಚುನಾವಣೆಯನ್ನು ನಡೆಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.